ದರ್ಶನ್ ಕೈಯಲ್ಲಿ ಬೆಳ್ಳಿ ಖಡ್ಗ ಕೂಡ ತೆಗೆಸಿಲ್ಲ ಜೈಲಾಧಿಕಾರಿಗಳು. ಜೈಲಲ್ಲಿ ಯಾವುದೇ ಕೈದಿಗಳು ಒಡವೆಯನ್ನ ಧರಿಸೋ ಹಾಗೆ ಇಲ್ಲ. ಜೈಲಿನ ನಿಯಮದ ಪ್ರಕಾರ ಮಹಿಳೆಯರು ಮಾತ್ರ ಕೆಲ ಒಡವೆಗಳನ್ನ ಧರಿಸಬಹುದು. ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಕೈದಿಗಳು ಎಲ್ಲ ಒಡವೆಗಳನ್ನ ಜೈಲಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ದರ್ಶನ್ ವಿಷಯದಲ್ಲಿ ಈ ರೂಲ್ಸ್ ಅನ್ನ ಕೂಡ ಅಧಿಕಾರಿಗಳು ಬ್ರೇಕ್ ಮಾಡಿದ್ದಾರೆ. ಸೊ ಅಗೈನ್ ಈ ಫೋಟೋದಲ್ಲಿ ನೀವು ಅದನ್ನ ಗಮನಿಸಬಹುದು. ಇನ್ನೂ ಒಂದು ರೂಲ್ಸ್ ಬ್ರೇಕ್ ಆಗಿರೋದು. ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸರಿ, ಹಾಗಿದ್ರೆ ದರ್ಶನ್ ಜೈಲಿಗೆ ಹೋಗಿ 2 ತಿಂಗಳಾಗ್ತಾ ಬಂತು. ಬಟ್ ಕೈಯಲ್ಲಿರುವಂತಹ ಖಡ್ಗ ಇದುವರೆಗೂ ತೆಗೆಸಿಲ್ಲ. ಅಲ್ಲಿ ಬಲಗೈಯಲ್ಲಿ ನೀವು ಗಮನಿಸಬಹುದು, ಕಾಫಿ ಮಗ್ ಇಟ್ಕೊಂಡಿರುವಂತಹ ಕೈಯಲ್ಲೇ ಬೆಳ್ಳಿ ಖಡ್ಗ ಮತ್ತೆ ವಾಚ್ ಇರೋದನ್ನ ನೋಡಬಹುದು. ಜೈಲಿನ ನಿಯಮ ಏನ್ ಹೇಳುತ್ತೆ ಹಾಗಿದ್ರೆ? ಜೈಲಿಗೆ ಒಬ್ಬ ವಿಚಾರಣಾಧೀನ ಕೈದಿ ಅಥವಾ ಕೈದಿ ಬರ್ತಿದ್ದ ಹಾಗೆ ಅವ್ರ ಮೈ ಮೇಲೆ ಇರುವಂತಹ ಎಲ್ಲ ಒಡವೆಗಳನ್ನ ಜೈಲಿನ ಲಾಕರ್ನಲ್ಲಿ ಇಡಬೇಕು. ಮಹಿಳೆಯರಿಗೆ ಒಂದಷ್ಟು ಒಡವೆಗಳನ್ನ ಧರಿಸೋದಕ್ಕೆ ವಿನಾಯಿತಿ ಇದೆ, ಬಿಟ್ರೆ ಅದನ್ನ ಹೊರತುಪಡಿಸಿದ್ರೆ ಇನ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಹಾಗಿದ್ರೆ ಆ ನಿಯಮ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆಗಿರುವಂತಹ ನಟ ದರ್ಶನ್ರಿಗೆ ಅನ್ವಯ ಆಗೋದಿಲ್ವಾ? ಅನ್ವಯ ಆಗಿಲ್ಲ. ಅಧಿಕಾರಿಗಳು ಅದಕ್ಕೂ ಕೂಡ ನಿಯಮವನ್ನ ಗಾಳಿಗೆ ತೂರಿದ್ದಾರೆ. ಅವರ ಬಲಗೈಯಲ್ಲಿ ಬೆಳ್ಳಿ ಖಡ್ಗ ಇರೋದನ್ನ ನೀವು ಗಮನಿಸಬಹುದು. ಸೊ ಹಾಗಿದ್ರೆ ಜೈಲಿನ ಯಾವ ನಿಯಮಗಳಲ್ಲಿ ಪಾಲನೆ ಆಗಿದೆ? ಒಬ್ಬ ವಿಚಾರಣಾಧೀನ ಕೈದಿಯನ್ನ ಜೈಲಿನಲ್ಲಿ ಇರಿಸ್ಕೊಳ್ಳೋ ರೀತಿನ ಇದು? ಹಾಗಿದ್ರೆ ಈ ಫೋಟೋ ನೋಡ್ತಾ ಇದ್ರೆ ನಿಜವಾಗ್ಲೂ ಇದು ಜೈಲೇ ಅಂತಾದ್ರೂ ಅನ್ಸುತ್ತೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತಹ ಈ ಫೋಟೋ, ಅಲ್ಲಿ ಕಂಡು ಬರ್ತಾ ಇರುವಂತಹ ಅಂಶಗಳನ್ನ ಗಮನಿಸಿದ್ರೆ ಇದು ನಿಜವಾಗ್ಲೂ ಜೈಲಲ್ಲಿ ಇಂಥ ವ್ಯವಸ್ಥೆಗಳು ಸಿಗೋದಕ್ಕೆ ಸಾಧ್ಯನಾ? ಅಧಿಕಾರಿಗಳ ಕುಮ್ಮಕ್ಕಿಲ್ಲದೆ ಇದಾಗೋ ಮಾತಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸೊ ಲೀಕ್ ಆಗಿರೋ ಈ ಫೋಟೋದಿಂದ ಯಾವೆಲ್ಲ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ? ವಿಜಯ್, ಜೈಲಿನಲ್ಲಿ ದುಡ್ಡಿದ್ರೆ ಎಲ್ಲ ಸೌಲಭ್ಯ ಸಿಗುತ್ತೆ ಅನ್ನೋ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇತ್ತು. ಅದು ಈಗ ಮತ್ತೊಮ್ಮೆ ಪ್ರೂವ್ ಆಗಿರುವಂಥದ್ದು. ಕಳೆದ 2 ದಿನಗಳ ಹಿಂದಷ್ಟೇ ಸಿಸಿಬಿ ಅಧಿಕಾರಿಗಳು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಮೇಲೆ ದಾಳಿಯನ್ನ ಮಾಡಿದ್ರು. ಆದ್ರೆ ದಾಳಿಯ ನಂತರದಲ್ಲಿ ಯಾವುದೇ ವಸ್ತು ಪತ್ತೆ ಆಗಿಲ್ಲ, ಯಾವುದೇ ಮಾರಕಾಸ್ತ್ರ ಪತ್ತೆ ಆಗಿಲ್ಲ, ಯಾವುದೇ ಮೊಬೈಲ್ ಪತ್ತೆ ಆಗಿಲ್ಲ ಅಂತೇಳಿ ಸ್ವತಃ ಬೆಂಗಳೂರಿನ ಸಿಸಿಬಿ ಪೊಲೀಸರು ಮಾಹಿತಿಯನ್ನ ಕೊಡ್ತಾ ಹೋದ್ರು. ಆದ್ರೆ ಜೈಲು ಅಧಿಕಾರಿಗಳು ರೂಲ್ಸ್ ಅನ್ನ ಬ್ರೇಕ್ ಮಾಡಿರುವಂಥದ್ದು ಸದ್ಯ ವೈರಲ್ ಆಗಿರುವಂತಹ ಫೋಟೋದಿಂದ ಸ್ಪಷ್ಟ ಆಗ್ತಿದೆ. ನಟ ದರ್ಶನ್ ತಮ್ಮ ಮನೇನೋ ಅಥವಾ ಯಾರೋ ಫ್ರೆಂಡ್ ಮನೆಯಲ್ಲಿ ಕೂತೋ ಅಂತ ರೀತಿಯಲ್ಲಿ ಅಲ್ಲಿ ಪ್ಲಾಸ್ಟಿಕ್ ಚೇರ್ನ ಮೇಲೆ ಕೂತ್ಕೊಂಡು, ಅದು ಕೂಡ ಟೀಪಾಯನ್ನ ಹಾಕೊಂಡು ಕಾಫಿಯನ್ನ ಸೇವನೆಯನ್ನ ಮಾಡ್ತಾ ಸಿಗರೇಟ್ ಅನ್ನ ಸೇರ್ತಾರೆ. ಅದು ಕೂಡ ಮಂದಹಾಸದಲ್ಲಿ. ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ 56 ದಿನಗಳಿಗಿಂತ ಹೆಚ್ಚು ದಿನ ಈಗ ಆಲ್ರೆಡಿ ಜೈಲುವಾಸ ಅನುಭವಿಸ್ತಾ ಇರುವಂತ ನಟ ದರ್ಶನ್ ಯಾವುದೇ ರೀತಿ ಅಂತ ಪಾಪ ಪ್ರಜ್ಞೆ ಕಾಡ್ತಿಲ್ಲ ಅನ್ನೋದು ಈ ಫೋಟೋದಿಂದ ಕನ್ಫರ್ಮ್ ಆಗ್ತಿರುವಂಥದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಜೈಲು ಅಧಿಕಾರಿಗಳ ಕರ್ತವ್ಯ ಲೋಪ ಎದ್ದು ಕಾಣ್ತಿರುವಂಥದ್ದು. ಅಂದ್ರೆ 4 ಜನ ಆರೋಪಿಗಳಿಗೆ ಅಲ್ಲಿ ಚೇರ್ನ ವ್ಯವಸ್ಥೆ, ಟೀಪಾಯ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತವ್ರು ಯಾರು? ಜೊತೆಗೆ ಜೈಲು ಆವರಣದ ಒಳಗಡೆನೆ ಆರೋಪಿಗಳು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಆರೋಪಿಗಳು ಜೈಲಿನ ಆವರಣದಲ್ಲಿ ಸಿಗರೇಟ್ ಅನ್ನ ಸೇದಲಿಕ್ಕೆ ಹೇಗೆ ಸಾಧ್ಯ? ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ನಟ ದರ್ಶನ್ ಅಂಡರ್ ಟ್ರೈಲರ್ ಪ್ರಿಸನರ್ ಆಗಿದ್ದಾರೆ, ಅಂದ್ರೆ ವಿಚಾರಣಾಧೀನ ಕೈದಿಯಾಗಿ ಜೈಲಿನಲ್ಲಿದ್ದಾರೆ. ಮತ್ತೊಂದ್ ಕಡೆ ಕುಳ್ಳಾಸಿನ ಇನ್ನೊಂದು ಗಮನಿಸಬೇಕಾದಂತ ಅಂಶ, ಕುಳ್ಳಾಸಿನ ಸಜಾಬಂದಿ ಜೊತೆಗೆ ವಿಚಾರಣಾಧೀನ ಕೈದಿ ಕೂತು ಮಾತಾಡ್ತಾನೆ, ಕಾಫಿ ಕುಡಿತಾ ಸಿಗರೇಟ್ ಸೇತಾ ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ? ಮತ್ತೊಂದ್ ಕಡೆ ವಿಲ್ಸನ್ ಗಾರ್ಡನ್ ಆಗ ಈತ ಸುಮಾರು 24 ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ನಟೋರಿಯಸ್ ಆರೋಪಿ, 8 ಕೊಲೆ ಕೇಸ್ಗಳಲ್ಲಿ A1 ಆರೋಪಿ ವಿಲ್ಸನ್ ಗಾರ್ಡನ್ ಆಗ. ಇಂತಹ ನಟೋರಿಯಸ್ ರೌಡಿಗಳು ನಟ ದರ್ಶನ್ ಪಕ್ಕದಲ್ಲಿ ರಾಜಾರೋಷವಾಗಿ ಕೂತ್ಕೊಳ್ತಾರೆ, ಕಾಫಿಯನ್ನ ಕುಡಿತಾರೆ, ಚರ್ಚೆಯನ್ನ ಮಾಡ್ತಾರೆ, ಮುಗುಳ್ನಗೆಯಲ್ಲಿ ಮಾತನಾಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಇವೆಲ್ಲವಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಟ್ಟಂತವ್ರು ಯಾರು? ಒಂದ್ ಕಡೆ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಈ ಒಂದು ಪ್ರಕರಣದ ಆರೋಪಿಗಳಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಕೊಡಬೇಕು ಅಂತೇಳಿ ಅವರು ಒಂದ್ ಕಡೆ ಸಾಕ್ಷಿಯನ್ನ ಕಲೆ ಮಾಡುವ ಕೆಲಸದಲ್ಲಿ ಇದ್ರೆ, ಮತ್ತೊಂದ್ ಕಡೆ ಇದೇ ಪೊಲೀಸ್ ಇಲಾಖೆಯಲ್ಲಿ ಬರುವಂತಹ ಜೈಲು ಅಧಿಕಾರಿಗಳು ಕರ್ತವ್ಯ ಲೋಪವನ್ನ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.